ಪ್ರವಾಸದಲ್ಲಿದ್ದಾಗಲೇ ಚಾಕು ಇರಿಯಲಾಗಿದೆ. ಬೈಕ್ನಲ್ಲಿ ಬಂದಂತಹ ದುಷ್ಕರ್ಮಿಗಳಿಂದ ಚಾಕು ಇರಿಯಲಾಗಿದೆ. ಬೈಕ್ನಲ್ಲಿ ಬಂದ ದುಷ್ಕರ್ಮಿಗಳಿಂದ ಚಾಕು ಇರಿದಿರುವಂತಹ ಘಟನೆ ನಡೆದಿದೆ. ಬಂಟ್ವಾಳದಲ್ಲಿ ಯುವಕ ಹಮೀದ್ ಯಾನೆ ಸ್ಥಿತಿ ಗಂಭೀರವಾಗಿದೆ. ಪಾಣೆಮಂಗಳೂರು ಅಕ್ಕರಂಗಡಿ ನಿವಾಸಿ ಹಮೀದ್ ಯಾನೆ ಚಾಕು ಇರಿತದಿಂದ ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಆತನನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಬಂಟ್ವಾಳ ನಗರ ಪೊಲೀಸರಿಂದ ಕಿರಾತಕರಿಗಾಗಿ ಶೋಧ ನಡೆಸಲಾಗ್ತಾ ಇದೆ. ಪೇಂಟರ್ ಕೆಲಸ ಮಾಡಿಕೊಂಡಿದ್ದಂತಹ ಹಮೀದ್ ಯಾನೆ ಪ್ರಾಣಾಪಾಯದಿಂದ ಈಗ ಪಾರಾಗಿರುವ ಹಮೀದ್ ಹತ್ಯೆಗೆ ಯತ್ನಿಸಿದವರಿಗಾಗಿ ಬಂಟ್ವಾಳ ಪೊಲೀಸರು ಹುಡುಕಾಟವನ್ನು ನಡೆಸುತ್ತಿದ್ದಾರೆ. ಇವತ್ತು ಸಿಎಂ ಮಂಗಳೂರಿಗೆ ಆಗಮಿಸಿದ್ರು, ಭೇಟಿ ಕೊಟ್ಟಿದ್ರು. ಸಿಎಂ ಮಂಗಳೂರು ಪ್ರವಾಸದಲ್ಲಿದ್ದಾಗಲೇ ಈ ಚಾಕು ಇರಿತ ಪ್ರಕರಣ ನಡೆದಿದೆ. ಬೈಕ್ನಲ್ಲಿ ಬಂದಂತಹ ದುಷ್ಕರ್ಮಿಗಳಿಂದ ಚಾಕು ಇರಿದು ಕಿಡಿಗೇಡಿಗಳು ಪರಾರಿಯಾಗಿದ್ದಾರೆ. ಬಂಟ್ವಾಳದಲ್ಲಿ ಯುವಕ ಹಮೀದ್ ಯಾನೆ ಸ್ಥಿತಿ ಗಂಭೀರವಾಗಿದೆ. ಪಾಣೆಮಂಗಳೂರು ಅಕ್ಕರಂಗಡಿ ನಿವಾಸಿ ಹಮೀದ್ ಯಾನೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಚಾಕು ಇರಿತದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದಂತಹ ಹಮೀದ್ ಯಾನೆಯನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಬಂಟ್ವಾಳ ನಗರ ಪೊಲೀಸರಿಂದ ಕಿರಾತಕರಿಗಾಗಿ ಶೋಧ ನಡೆಸಲಾಗ್ತಾ ಇದೆ. ಈತ ಪೇಂಟರ್ ಆಗಿ ಕೆಲಸವನ್ನ ಮಾಡಿಕೊಂಡಿದ್ದ. ಬಟ್ ಯಾವ ಕಾರಣಕ್ಕೆ ಆತನ ಮೇಲೆ ಚಾಕು ಇರಿಯಲಾಗಿದೆ ಅನ್ನುವಂತಹ ವಿಚಾರ ಇನ್ನೂ ಕೂಡ ತನಿಖೆಯಿಂದಷ್ಟೇ ಹೊರಗೆ ಬರಬೇಕು. ವೈಯಕ್ತಿಕ ಕಾರಣ ಇತ್ತ, ಹಳೆ ದ್ವೇಷ ಏನಾದರೂ ಇತ್ತ, ಹಣದ ವಿಷಯಕ್ಕಾಗಿ ಏನಾದರೂ ಈ ಕೊಲೆ ಆಗಕ್ಕೆ ಪ್ರಯತ್ನ ಆಯ್ತಾ, ಎಲ್ಲವನ್ನ ಕೂಡ ಈಗ ಪೊಲೀಸರು ತನಿಖೆಯಲ್ಲಿ ನೋಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿಶನ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್, ಎಷ್ಟೊತ್ತಿಗೆ ಹೇಗಾಯ್ತು ಇದು? ಅದರಲ್ಲೂ ಕೂಡ ಸಿಎಂ ಮಂಗಳೂರು ಪ್ರವಾಸದಲ್ಲಿದ್ದಾಗಲೇ ಈ ರೀತಿಯಾದಂತಹ ಪ್ರಕರಣಗಳು ನಡೆಯೋದು. ಸೊ ಭದ್ರತೆ ಇರ್ಲಿಲ್ವಾ, ಅಥವಾ ಪೊಲೀಸರು ಯಾವ ರೀತಿಯಾಗಿ ಈ ತರ ಪ್ರಕರಣಗಳು ನಡೆದಂತಹ ಸಂದರ್ಭದಲ್ಲಿ ಯಾವ ಕ್ರಮಕ್ಕೆ ಮುಂದಾಗಿದ್ದಾರೆ? ಚೈತ್ರ, ಈ ಘಟನೆ ರಾತ್ರಿ ಸುಮಾರು 9 ಗಂಟೆ ನಂತರ ನಡೆದಿರೋದು ಅನ್ನೋದು ಗೊತ್ತಾಗ್ತಾ ಇರುವಂತದ್ದು. ಬಂಟ್ವಾಳದ ಹಳೆ ಪಾಣೆಮಂಗಳೂರಿನ ಹಳೆ ಸೇತುವೆ ಬಳಿ ಈ ಘಟನೆ ಆಗಿರುವಂತದ್ದು. ಕೈಗೆ ಚೂರಿರಿತದ ಗಾಯ ಆಗಿದೆ. ಈ ಗಾಯನ ಹಮೀದ್ ಅಂತ ಗುರುತಿಸಲಾಗಿದೆ. ಈತ ಪೈಂಟರ್ ವೃತ್ತಿಯಲ್ಲಿರುವಂತದ್ದು. ತನ್ನ ರಿಕ್ಷಾದಲ್ಲಿ ಕೂತ್ಕೊಂಡಿರುವ ಸಂದರ್ಭದಲ್ಲಿ ಇಬ್ಬರು ಬೈಕ್ನಲ್ಲಿ ಬಂದಂತಹ ಆಗುಂತಕರು ಆತನ ಕೈ ಮೇಲೆ ಚೂರಿಯಿಂದ ದಾಳಿ ಮಾಡಿದ್ದಾರೆ. ಹಾಗಾಗಿ ಕೈಗೆ ಗಂಭೀರ ಸ್ವರೂಪದ ಗಾಯ ಆಗಿದೆ. ತಕ್ಷಣ ಸ್ಥಳೀಯರು ಆತನನ್ನ ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ತಂದು ದಾಖಲು ಮಾಡಿದ್ದಾರೆ. ಹಮೀದ್ಗೂ ಕೂಡ ಯಾರು ಹಲ್ಲೆ ಮಾಡಿದ್ದಾರೆ, ಯಾಕೆ ಹಲ್ಲೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಬಂಟ್ವಾಳ ಠಾಣಾ ಪೊಲೀಸರು ಈಗಾಗಲೇ ಹಮೀದ್ನಿಂದ ಹೇಳಿಕೆಗಳನ್ನು ಕೂಡ ಪಡ್ಕೊಂಡಿದ್ದಾರೆ. ಅವರ ಪರಿಚಯ ಇದೆಯಾ ಅಥವಾ ಅವರು ಅಪರಿಚಿತರ ಅನ್ನೋದ್ರ ಬಗ್ಗೆ ಹೇಳಿಕೆಗಳನ್ನು ಕೂಡ ಪಡ್ಕೊಂಡಿದ್ದಾರೆ. ಆದ್ರೆ ಹಮೀದ್ ಈ ಬಗ್ಗೆ ಹೇಳ್ಕೊಂಡಿರುವಂತದ್ದು, ಅವರು ಮುಖಕ್ಕೆ ಮಾಸ್ಕ್ ಹಾಕಿ ಬಂದಿದ್ರು ಮತ್ತು ಬೈಕಲ್ಲಿ ಇಬ್ರು ಕೂಡ ಬಂದಿದ್ರು. ಕೈಗೆ ಚೂರಿಯಿಂದ ಅಟ್ಯಾಕ್ ಮಾಡಿದ್ರು. ಆನಂತರವಾಗಿ ದೇಹದ ಬೇರೆ ಭಾಗಕ್ಕೆ ಅಟ್ಯಾಕ್ ಮಾಡಿದ ಸಂದರ್ಭದಲ್ಲಿ ನಾನು ತಪ್ಪಿಸಿಕೊಂಡು ಪರಾರಿಯಾಗಿದ್ದೇನೆಂಬ ಮಾಹಿತಿಯನ್ನು ಪೊಲೀಸರಿಗೆ ಹಮೀದ್ ಕೊಟ್ಟಿರುವಂತದ್ದು. ಪೊಲೀಸರು ಕೊಟ್ಟಿರುವಂತಹ ಮಾಹಿತಿಯ ಪ್ರಕಾರವಾಗಿ ಇದು ವೈಯಕ್ತಿಕ ವಿಚಾರಕ್ಕೆ ನಡೆದಿರುವಂತಹ ಘಟನೆ, ಒಂದೇ ಕೋಮಿನ ಯುವಕರ ನಡುವೆ ನಡೆದಂತಹ ಘಟನೆ ಅನ್ನೋದನ್ನ ಪೊಲೀಸರೀಗ ಪ್ರಾಥಮಿಕ ಮಾಹಿತಿಯನ್ನು ಹೇಳ್ತಾ ಇದ್ದಾರೆ. ಸದ್ಯ ಸ್ಥಳಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯತೀಶ್ ಎನ್ ಕೂಡ ಭೇಟಿ ನೀಡಿದ್ದಾರೆ ಮತ್ತು ಹಮೀದ್ನನ್ನು ಹೋಗಿ ಆತನನ್ನು ಕೂಡ ವಿಚಾರಣೆ ಮಾಡಿದ್ದಾರೆ. ಹಳೆ ಪಾಣೆಮಂಗಳೂರಿನ ಹಳೆ ಸೇತುವೆ ಬಳಿ ಈ ಘಟನೆ ನಡೆದಿರುವಂತದ್ದು. ರಿಕ್ಷಾದಲ್ಲಿ ಕೂತಿರುವಂತಹ ಹಮೀದ್ ಮೇಲೆ ಏಕಾಏಕಿ ಬಂದು ಈ ದಾಳಿ ಆಗಿರುವಂತದ್ದು. ಹಾಗಾಗಿ ಪಾಣೆಮಂಗಳೂರಿನ ಸಿಸಿ ಕ್ಯಾಮೆರಾ ಫುಟೇಜ್ಗಳನ್ನು ಕೂಡ ಪೊಲೀಸರು ಪಡ್ಕೊಂಡಿದ್ದಾರೆ. ಈಗಾಗಲೇ ಬಂಟ್ವಾಳ ನಗರ ಠಾಣಾ ಪೊಲೀಸರು ಈ ಬಗ್ಗೆ ಪ್ರಕರಣವನ್ನು ದಾಖಲಿಸಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಪೊಲೀಸರು ಕೊಟ್ಟಿರುವಂತಹ ಮಾಹಿತಿಯ ಪ್ರಕಾರವಾಗಿ ಒಬ್ಬನನ್ನ ವಶಕ್ಕೆ ಪಡ್ಕೊಂಡಿದ್ದೇವೆ, ಆತನ ವಿಚಾರಣೆಯನ್ನ ಮಾಡ್ತಾ ಇದ್ದೀವಿ ಅನ್ನೋದನ್ನು ಹೇಳಿರುವಂತದ್ದು. ಸದ್ಯ ಸಿಎಂ ಸಿದ್ದರಾಮಯ್ಯ ಮಂಗಳೂರಿನಲ್ಲಿ ಮಧ್ಯಾಹ್ನ ನಂತರವಾಗಿ ಇಡೀ ದಿನ ಕಾರ್ಯಕ್ರಮದಲ್ಲಿ ಬ್ಯುಸಿಯಾಗಿದ್ದಾರೆ, ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋಗಿದ್ದಾರೆ. ಇದರ ನಡುವೆ ಈ ರೀತಿಯ ಘಟನೆ ಆಗಿರುವಂತದ್ದು. ಯಾಕಂದ್ರೆ ಈ ಹಿಂದೆ ಕೂಡ ಗಮನಿಸಿದಾಗ ಈ ತರ ವಿಚಾರಗಳ ಸಂದರ್ಭದಲ್ಲಿ ಈ ಹಿಂದೆ ಸಿಎಂಗಳು ಜಿಲ್ಲೆಗೆ ಬಂದಾಗ ಹಲವು ಕೊಲೆಗಳು ಮತ್ತು ಕೊಲೆಯತ್ನ ಪ್ರಕರಣ ಕೂಡ ಆಗಿರುವಂತದ್ದು. ಹಾಗಾಗಿ ಈ ಬಾರಿ ಅಂತಹ ಪ್ರಕರಣ ಯಾವುದೇ ರೀತಿಯಾಗಿ ಮರುಕಳಿಸಬಾರ್ದ ನಿಟ್ಟಿನಲ್ಲಿ ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸ್ ಭದ್ರತೆಯನ್ನು ಹಾಕಿದ್ರು. ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಪ್ರದೇಶದಲ್ಲಿ ಹೆಚ್ಚಿನ ಪೊಲೀಸ್ ಭದ್ರತೆ ಇತ್ತು.
ಆದರೂ ಕೂಡ ಪಾಣೆಮಂಗಳೂರಿನ ಅಕ್ಕರೆ ಅಂಗಡಿಯಲ್ಲಿ ಈ ಘಟನೆ ಆಗಿರುವಂಥದ್ದು. ಈ ನಿಟ್ಟಿನಲ್ಲಿ ಪೊಲೀಸರು ಸಾಕಷ್ಟು ಶ್ರಮವನ್ನು ವಹಿಸಿ ಕಾನೂನು ಸುವ್ಯವಸ್ಥೆಯನ್ನ ಹದಬದಿಗೆ ತರೋಕೆ ಪ್ರಯತ್ನವನ್ನ ಪಡ್ತಾ ಇದ್ರು ಕೂಡ ಈ ರೀತಿಯ ಘಟನೆಗಳು ಮತ್ತೆ ಕಾನೂನು ಸುವ್ಯವಸ್ಥೆಯನ್ನು ಹಾಳು ಮಾಡ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಪೊಲೀಸರು ಕಳೆದ ಬಾರಿ ಕೂಡ ಮಂಗಳೂರಿನಲ್ಲಿ ಬ್ಯಾಂಕ್ ದರೋಡೆಯಾಗಿತ್ತು. ಅಲ್ಲೂ ಕೂಡ ಪೊಲೀಸರ ವೈಫಲ್ಯತೆ ಎದ್ದು ಕಾಣಿಸ್ತಾ ಇತ್ತು. ಸಿಎಂ ಕೂಡ ಇದ್ರು. ಆ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾಗಿ ದರೋಡೆ ನಡೆದಿತ್ತು. ಸೊ ಮತ್ತೆ ಮತ್ತೆ ಈ ರೀತಿಯಾದಂತಹ ಪ್ರಕರಣಗಳು ಇದೇನು ಹೊಸದೇನಲ್ಲ, ಮತ್ತೆ ಮತ್ತೆ ಮರುಕಳಿಸ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಪೊಲೀಸರು ಯಾವ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಮುಂದಾಗಿದ್ದಾರೆ. ಜೊತೆಗೆ ಈಗ ಹಮೀದ್ನ ಸ್ಥಿತಿ ಹೇಗಿದೆ? ಆತ ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾನಾ? ಖಂಡಿತ ಚೈತ್ರ, ನೀವು ಹೇಳಿದಾಗಿ ಹಿಂದೆ ಕೂಡ ಸಿಎಂ ಅವರು ಬಂದಾಗ ಈ ರೀತಿಯ ಘಟನೆಗಳು ಆಗಿರುವಂತದ್ದು. ಯಾಕಂದ್ರೆ ಪ್ರವೀಣ್ ನೆಟ್ಟಾರು ಪ್ರಕರಣದಲ್ಲಿ ಕೂಡ ಗಮನಿಸಿದ್ದೀವಿ. ಬೊಮ್ಮಾಯಿ ಅವರು ಹೋದ ತಕ್ಷಣವಾಗಿ ಫಾಜಿಲ್ನ ಮರ್ಡರ್ ಆಯಿತು. ಆನಂತರವಾಗಿ ಹಲವು ಬಾರಿ ಸಿಎಂ ಈ ರೀತಿಯಾಗಿ ಬಂದ ತಕ್ಷಣವಾಗಿ ಬೇರೆ ಬೇರೆ ವಿಚಾರಗಳಲ್ಲಿ ಅಲ್ಲಲ್ಲಿ ಈ ರೀತಿಯ ಘಟನೆಗಳು ಆಗ್ತಾ ಇರುವಂತದ್ದು. ಈ ಬಾರಿಯೂ ಕೂಡ ಅದು ಪುನರಾವರ್ತನೆ ಆಗಿರುವಂತದ್ದು. ಸದ್ಯ ಹಮೀದ್ ಔಟ್ ಆಫ್ ಡೇಂಜರ್ ಇದ್ದಾನೆ. ಬೇರೆ ದೇಹದ ಯಾವುದೇ ಭಾಗಗಳಿಗೆ ಗಾಯ ಇಲ್ಲ. ಸದ್ಯ ಕೈಗೆ ಮಾತ್ರ ಗಂಭೀರ ಸ್ವರೂಪದ ಗಾಯ ಆಗಿರುವಂತದ್ದು. ಈ ನಿಟ್ಟಿನಲ್ಲಿ ಪೊಲೀಸರು ಹೆಚ್ಚಿನ ಭದ್ರತೆಯನ್ನ ಬಂಟ್ವಾಳದ ಅತಿ ಸೂಕ್ಷ್ಮ ಪ್ರದೇಶದಲ್ಲಿ ಹಾಕಿದ್ದಾರೆ. ಬಂದ ಮಾಹಿತಿಯ ಪ್ರಕಾರವಾಗಿ ಒಂದೇ ಕೋಮಿನ ನಡುವಿನ ಯುವಕರ ನಡುವೆ ಇದು ಗಲಾಟೆ ಅನ್ನೋದು ಗೊತ್ತಾಗಿರುವಂತದ್ದು. ಹಾಗಾಗಿ ಯಾವುದೇ ರೀತಿಯಾಗಿ ಉದ್ವಿಗ್ನ ಸ್ಥಿತಿ ಅಥವಾ ಗೊಂದಲದ ವಾತಾವರಣ ಸದ್ಯಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಲ್ಲ. ಆದರೆ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನ ಜಿಲ್ಲೆಯ ಅತಿ ಸೂಕ್ಷ್ಮ ಮತ್ತು ಸೂಕ್ಷ್ಮ ಪ್ರದೇಶದಲ್ಲಿ ಪೊಲೀಸರು ಹಾಕಿರುವಂತದ್ದು. ಚೈತ್ರ.